ಮಾಡಿ ಓಕೆ ಗುದ್ಲಿ ಮಂಡ ಹಾಕ್ಬಿಟ್ಟು ನೀರು ಗುದ್ಲಿ ಮಂಡ ಹಾಕ್ಬಿಟ್ಟು ನೀರು ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಚಾಲನೆ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಒಟ್ಟು 1,80,00,000 ವೆಚ್ಚದಲ್ಲಿ ಏನು ಊರೊಳಗಡೆ ಬರೋ ರಸ್ತೆ ಮತ್ತೆ ಊರು ಒಳಗಡೆ ಇರೋ ರಸ್ತೆ ಏನು ಮೂಗ್ಮಾರಮ್ಮ ಹಬ್ಬ ಪ್ರಯುಕ್ತ ಏನು ಮುಂದಿನ ತಿಂಗಳು ಹಬ್ಬ ಐತೆ, ಅಷ್ಟೊತ್ತಿಗೆ ರಸ್ತೆ ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊಂಡಿದ್ರು. ಅದ್ರ ಪ್ರಕಾರ ಊರು ಒಳಗಡೆ 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಏನೇನು ದೇವ್ರ ಹೋಗೋ ರಸ್ತೆ ಯಾವುದೈತೆ ಅದರಲ್ಲಿ ರಸ್ತೆ ಕಾಮಗಾರಿನ ಶುರು ಮಾಡ್ತೀವಿ. ಅದ್ರ ಜೊತೆಗೆ ಊರು ಒಳಗೆ ಬರೋಕ್ಕೆ ನಿಮಗೆ ಗೊತ್ತಿರೋಂಗೆ ಎಲ್ಲ ಕಿತ್ತೋಗಿತ್ತು, ನಾವು ಬಂದಾಗಿಲ್ಲ, ಎಲ್ಲರೂ ಹೇಳಿ ಅದನ್ನ ಮಾಡಿಸ್ಲೇಬೇಕು ಅಂತ ಅದನ್ನ PWD ಇಲಾಖೆಯಿಂದ ಅದನ್ನ ಮಾಡ್ತಾ ಇರೋಂಥದ್ದು. ಊರು ಒಳಗಡೆ ಇರೋದು KRDL ಅಂದರೆ ಲ್ಯಾಂಡ್ ಆರ್ಮಿ ಇದರಲ್ಲಿ ಮಾಡಿರೋಂಥದ್ದು. ಇದನ್ನ ಎಲ್ಲರೂ ದಯವಿಟ್ಟು ಊರಲ್ಲಿ ಕೇಳ್ಕೊಳ್ಳೋದೇನೋ ಎಲ್ಲ ಸಹಕಾರ ಕೊಟ್ಟು ಊರಿನ ರಸ್ತೆಗಳನ್ನ ಏನು ನಿಮ್ಮ ಮನೆ ಹತ್ರ ಬಂದಾಗ ಸಣ್ಣ ಪುಟ್ಟ ಸಮಸ್ಯೆಗಳಾಯ್ತದೆ ಅದೆಲ್ಲ ದಯವಿಟ್ಟು ನೀವೇ ನಿಂತ್ಕೊಂಡು ನೀವು ರಸ್ತೆ ಮಾಡ್ತಾ ಇದೀವಿ ಅದನ್ನ ಸರಿಯಾಗಿ ಮಾಡಿಸ್ಕೊಳ್ಳಿ ಅಂತ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಂಡು, ವ್ಯವಸಾಯ ಎಲ್ಲ ಎಷ್ಟು ಜನ ಮಾಡ್ತೀರಿ ಕೇಳ್ತೀರಿ? ಎಲ್ಲರೂ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಈಗ ವ್ಯವಸಾಯ ಮಾಡೋರೆಲ್ಲರೂ ಎಷ್ಟು ಜನ ಸಾವಯವ ಕೃಷಿ ಆಗೈತೆ ನಮ್ಮ ತಾಲೂಕು ಅಂತ ಎಷ್ಟು ಜನ ಗೊತ್ತು? ಕೈ ಎತ್ರಿ. ಜಾಸ್ತಿ ಇಲ್ಲ, ಕಮ್ಮಿ ಇಲ್ಲ. ಈಗ ಪಾಂಡವಪುರ ತಾಲೂಕಿನ ಕೇಳಿಸ್ಕೊಳ ಇಲ್ಲಿ, ಪಾಂಡವಪುರ ತಾಲೂಕಿನ ಈ ಸಾವಯವ ತಾಲೂಕು ಅಂತ ಘೋಷಣೆ ಮಾಡೈತೆ ನಮ್ಮ ಕ್ಷೇತ್ರನ. ಅದ್ರ ಪ್ರಕಾರ ದಯವಿಟ್ಟು ಸಾವಯವ ಅಂದ್ರೆ ಮುಂಚೆ ಹೆಂಗ್ ಬೆಳಿತಿದ್ರಿ ಹೆಂಗ್ ಬೆಳೀರಿ ಅಂತ ಅಷ್ಟೇ, ಇನ್ನೇನಿಲ್ಲ. ಈಗೇನು ನಾವು ಗೊಬ್ಬರ ಹಾಕ್ತಿವಿ, ಹಿಂದೆ ಯಾವ ಥರ ನೀವು ತಿಪ್ಪೆ ಗೊಬ್ಬರ ಹಾಕೊಂಡು ನೀವು ಬೆಳೆ ಬೆಳೀತಿದ್ರಿ ಆ ಥರ ಬೆಳೆ ಬೆಳೀರಿ ಅಂತ ಸರ್ಕಾರದಿಂದ ಘೋಷಣೆ ಮಾಡೈತೆ. ಸರ್ಕಾರದಿಂದ ಪ್ರೋತ್ಸಾಹ ಏನು ಕೊಡಬೇಕು ಅದನ್ನು ಪ್ರತಿ ರೈತರಿಗೂ ಕೊಡ್ತಾರೆ. ದಯವಿಟ್ಟು ಆ ನಿಟ್ಟಿನಲ್ಲಿ ಯಾಕೆ ಸಾವಯವ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ 2 ಪ್ರಮುಖ ಉದ್ದೇಶಗಳು. ಮೊದಲನೇದಾಗಿ ನಮ್ಮ ಆರೋಗ್ಯ ಸರಿಯಾಗಿರ್ತದೆ. ನಾವು ಏನು ಬೆಳೆ ಬೆಳೀತಾ ಇದೀವಿ ಅದರಿಂದ ಆರೋಗ್ಯ ಸರಿಪಡಿಸ್ಕೊಳ್ಳೋಕೆ ಸಾಧ್ಯ ಆಯ್ತು. ಇವಾಗ ನಿಮಗೆ ಗೊತ್ತಿರೋಂಥದ್ದು, ಆಸ್ಪತ್ರೆಗೆ ಹೋದ್ರೆ 2 ಲಕ್ಷ 3 ಲಕ್ಷ ಅಂದ್ರೆ ಮನೆಗೆ ಬರೀ ಕಾಯ್ತಿಲ್ಲ. ಆರೋಗ್ಯ ಕುಸಿತಾ ಐತೆ ಎಲ್ಲರದು. ಎರಡನೇದು ಆರ್ಥಿಕವಾಗಿ ನಮಗೆ ಸಾವಯವ ಕೃಷಿ ಮಾಡೋದ್ರಿಂದ ಅದಕ್ಕೆ ಬೆಲೆನೂ ಜಾಸ್ತಿ ಸಿಗುತ್ತೆ. ಅದರಿಂದ ದಯವಿಟ್ಟು ಅದಕ್ಕೆ ಸಹಕಾರ ಘೋಷಣೆ ಮಾಡಿದ್ಮೇಲೆ ಬೇರೆ ಕಡೆಯಿಂದ ನಾವೇ ತಗೋತೀವಿ ಇಲ್ಲಿ ಡೈರೆಕ್ಟ್ ಆಗಿ ನೀವು ಬೆಳ್ಕೊಟ್ರೆ ಅಂತ ಬರ್ತಾವ್ರೆ. ಸ್ವಲ್ಪ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿಗಳನ್ನ ಕೊಡ್ತೀವಿ. ನಿಮ್ಗೆ ಅದನ್ನ ಎಲ್ಲೋದ್ರು ಅದನ್ನ ಹೇಳ್ತಾ ಇದೀನಿ. ಈ ವೇದಿಕೆಯಲ್ಲಿ ಹೇಳ್ಬಾರ್ದು, ಬಟ್ ಅಂದ್ರೂ ಈ ವಿಷಯ ಪ್ರಮುಖವಾದ ವಿಷಯ, ಅದಕ್ಕೋಸ್ಕರ ಇದರಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಅದಕ್ಕೆ ಗಮನ ಕೊಡಿ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಗ್ಗಟ್ಟಾಗಿರಿ, ಚೆನ್ನಾಗಿರಿ, ಹಬ್ಬನೂ ಚೆನ್ನಾಗಿ ಮಾಡಿ ಅಂತೇಳಿ ನನ್ನ ಮಾತು. ನಮಸ್ಕಾರ.